ವೀಕ್ಷಕರೇ, ನಿನ್ನೆ ನಾನು ನಿಮಗೆ ವಾಸ್ತುವಲ್ಲಿ ಫಸ್ಟ್ ಫ್ಲ್ಯಾಟ್ನಲ್ಲಿ 4 ಪಾಯಗಳನ್ನ ತೆಗಿಬೇಕು. ಆ ಪಾಯದಲ್ಲಿ ನೀರಿನ ಬಗ್ಗೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ನೆಕ್ಸ್ಟ್ ಪಾಯದ ಬಗ್ಗೆ ನಿಮಗೆ ಸರಿಯಾಗಿ ಕೇಳ್ಕೊಂಡಿದ್ದಾರಲ್ವ. ಪಾಯ ಅಂದರೆ ಅದು 4 ತೆಗೆದಾಗ ನೀರು ನಿಂತರೆ, ನೀರು ನಿಲ್ಲಿಲ್ಲ ಅಂದರೆ, ಅಥವಾ ನೀರು ಸ್ವಲ್ಪ ಇದ್ದರೆ, ಅಥವಾ ಒಣಗಿದರೆ ಏನೇನು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೆ. ಈಗ ಅದ ನಂತರ ವಿಶೇಷವಾಗಿ ನೀವು ಸೈಟ್ನ ಈಗ ನಿಮಗೆ ತೊಗೋಬೇಕು ಅನ್ನಿಸ್ತು, ಅದು ತೊಗೊಂಡ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಅನ್ನಿಸ್ತು. ಆದರೆ ಇನ್ನೂ ಒಂದು ವಿಚಾರವಿದೆ. ಆ ಸೈಟ್ ತೊಗೊಳ್ಳೋದಾಗ ಆ ಪಾಯದಕ್ಕಿಂತ ಮುಂಚೆ ಇನ್ನೂ ಒಂದು ಏನಪ್ಪ ಅಂದರೆ, ಈಗ ಒಂದು ಸೈಟಿಂದು ಇದು ಮಾಡಿರ್ತಾರೆ, ಒಂದು 100-200 ಸೈಟ್ಗಳನ್ನ ಮಾಡಿರ್ತಾರೆ ಒಂದು ಹೊಲದಲ್ಲಿ. ಆ 200-100ನಲ್ಲಿ ಆ ಫಸ್ಟನ್ನ ನೀವು ಸರಿಯಾಗಿ ತಿಳ್ಕೊಳ್ಳಿ. ಆ ಸೈಟ್ ರೋಡ್ ಸೈಡು ಪೂರ್ವಕ್ಕೆ ರೋಡ್ ಇದೆ, ಅಥವಾ ಉತ್ತರಕ್ಕೆ ರೋಡ್ ಇದೆಯಾ, ಅಥವಾ ದಕ್ಷಿಣಕ್ಕೆ ರೋಡ್ ಇದೆಯಾ, ಅಥವಾ ಪಶ್ಚಿಮಕ್ಕೆ ರೋಡ್ ಇದೆಯಾ, ಅದನ್ನು ಫಸ್ಟ್ ತಿಳ್ಕೊಳ್ಳಿ. ನಾನು ಪೂರ್ವದ ರೋಡಿನ ಬಗ್ಗೆ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಯಾಕಂದರೆ ಮನೆ ಕಟ್ಸೋದಂದರೆ ನಿಮ್ಮ ಮನೆ ಸೈಟಿಗಷ್ಟೇ ಸಂಬಂಧಪಟ್ಟಿರೋದಿಲ್ಲ. ಆ ಪೂರ ಏರಿಯಾ ವೈಸ್ ಏನಿರುತ್ತೆ, ಆ ಏರಿಯಾದಲ್ಲಿ ಏನೇನು ನಡೀತಾ ಇದೆ, ಏನೇನಾಗುತ್ತೆ ಆ ಸೈಟ್ನಿಂದ ಆ ಏರಿಯಾದಲ್ಲಿ, ಅದನ್ನು ಪೂರ ನಾನು ನಿಮಗೆ ತಿಳಿಸ್ಕೊಳ್ತೀನಿ ಫಸ್ಟು. ಇವಾಗ ನೀವು ಫಸ್ಟ್ ಸೈಟ್ ನೋಡ್ತೀರಾ, ಅವಾಗೇನು ಮಾಡ್ತಾರೆ ಈ ಸೈಟ್ ಮಾರೋರು, ಎದುರುಗಡೆ ಸೈಟ್ ಎಲ್ಲ ಮಾರ್ಕೊಂಡು ಬಿಟ್ಟಿದ್ದೀವಿ. ಸ್ಟಾರ್ಟಿಂಗ್ ಹೇಳೋದೇ ಅದು. ರೋಡ್ ಸೈಟ್ಗಳನ್ನ ನಿಮ್ಗೆ ಕೊಡೋದು ತುಂಬ ಕಷ್ಟ. ರೋಡ್ ಬರುತ್ತಲ್ವ, ಅವ್ರಿಗೆ ಗೊತ್ತಿರುತ್ತೆ ರೋಡ್ ಎಲ್ಲಿ ಬರುತ್ತೆ ಅನ್ನೋದು 100%. ಅವಾಗೇನು ಮಾಡ್ತಾರೆ, ಆ ರೋಡ್ ಸೈಡ್ ಇರೋ ಫಸ್ಟ್ ಏನು ಮೇನ್ ರೋಡ್ ಇರುತ್ತಲ್ಲ, ಅಲ್ಲಿ ಸೈಟು ಕಾಸ್ಟ್ಲಿ ರೇಟಿಗೆ ಮುಂದೆ ಮಾರ್ಕೊಳ್ಳೋಣ, ಇವಾಗ ಒಳಗಡೆ ಇರೋ ಸೈಟ್ಗಳು ಹೋಗಲಿ ಅಂತ ಹೇಳಿ ಅವ್ರ ಸೈಟ್ಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರೋಡ್ ಸೈಟ್ ಬಿಟ್ಟು ಒಳಗಡೆ ಸೈಟ್ನ ಕೊಡ್ತಾರೆ. ಆ ಒಳಗಡೆ ಸೈಟ್ನ ಏನಂತಾರೆ, ಪೂರ್ವಕ್ಕಿದ್ದರೆ ಫಸ್ಟ್ ಪಶ್ಚಿಮದ ಸೈಟ್ಗಳು ಎಲ್ಲ ಸ್ಟಾಪ್ ಮಾಡಿರ್ತಾರೆ. ಯಾಕಂದರೆ ಅವ್ರಿಗೆ ಕಮರ್ಷಿಯಲ್ ಬಿಲ್ಡಿಂಗ್ ಆಗಿ ನಿರ್ಮಾಣ ಮಾಡ್ಕೋಬೇಕು, ರೋಡ್ ಸೈಡ್ ಅನ್ನೋದೊಂದು ಅವ್ರಿಗಿರುತ್ತೆ. ಈಗ ನಿಮ್ಗೆ 10 ಲಕ್ಷಕ್ಕೆ ಕೊಡ್ತಾಯಿದ್ರೆ ಒಂದು 4-5 ಇಯರ್ಸ್ ಅಥವಾ 2-3 ವರ್ಷ ಬಿಟ್ಟು ಅದೇ 20 ಲಕ್ಷಕ್ಕೆ ಹೋಗುತ್ತಲ್ಲ ಅನ್ನೋ ಒಂದು ಅವ್ರಿಗೆ ವಿಚಾರ ಇರುತ್ತೆ. ಹಾಗಾಗಿ ರೋಡ್ ಸೈಟ್ನ ಅವರು ಮಾರೋಕ್ಕಿಂತ ಮುಂಚೆ ಇದು ಸೈಟ್ ಹೋಗಿದೆ ಅಂತ ಹೇಳ್ತಾರೆ ಅಲ್ವಾ. ನೀವು ಪೂರ್ವಕ್ಕೆ ಸೈಟ್ ಹೋದಾಗ ಅದ್ರ ನೆಕ್ಸ್ಟ್ ಇನ್ನೊಂದು ರೋಡ್ ಬರುತ್ತೆ, ಆ ರೋಡ್ ಹತ್ರ ಪಕ್ಕದಲ್ಲಿ ಸೈಟ್ ಕೊಡ್ತಾರೆ. ಅಥವಾ ಅದೇ ಸೈಟ್ನಲ್ಲೇ ಹಿಂದುಗಡೆ ಬಾಜು ಪೂರ್ವಕ್ಕೆ ಹೋದರೆ ಪಶ್ಚಿಮಕ್ಕೆ ಸೈಟ್ಗಳು ಸಿಗ್ತವೆ ನಿಮಗೆ. ಪಶ್ಚಿಮ ಸೈಟು ನೆನಪಿನಲ್ಲಿ ಇಟ್ಕೊಳ್ಳಿ. ಪಶ್ಚಿಮ ಸೈಟ್ಗಳಲ್ಲಿ ಏನೇನು ಆಗುತ್ತೆ, ಅಥವಾ ಅದೇ ರೋಡು ಉತ್ತರಕ್ಕೆ ಇತ್ತಪ್ಪ ಅಂದರೆ ದಕ್ಷಿಣದ ಮಾರ್ಗದಲ್ಲಿ ಉತ್ತರ ಸೈಟ್ಗಳು, ಆ ಉತ್ತರ ಸೈಟ್ಗಳನ್ನ ಏನು ಮಾಡ್ತಾರೆ, ಕಮರ್ಷಿಯಲ್ಲೋ ಅಥವಾ ಇದು ಮಾಡೋಕ್ಕೆ ಆ ಸೈಟ್ ಕೊಡಲ್ಲ, ಉತ್ತರ ಬಿಟ್ಟು ದಕ್ಷಿಣದ ಸೈಟ್ಗಳನ್ನ ಮಾರ್ತಾರೆ ಅವರು. ಆ ದಕ್ಷಿಣ ಸೈಟ್ಗಳಲ್ಲಿ ಏನು ಪ್ರಾಬ್ಲಮ್ಸ್ ಇದೆ, ಅಥವಾ ಅದನ್ನು ಹೇಗೆ ಸೈಟ್ಗಳನ್ನ ನೀವು ಮನೆ ಕಟ್ಟಿಸ್ಕೋತೀರಾ, ಅದೇ ಥರ ದಕ್ಷಿಣ ಸೈಟ್ಗಳು ಸೈಡ್ ಬಾಜು ಅದನ್ನು ಕೂಡ ಅವರು ರೋಡ್ ಸೈಡ್ ಬಂತಂದರೆ ಅದು ಕಮರ್ಷಿಯಲ್ ಏರಿಯಾ ಅಂತ ಹೇಳಿ ಏನು ಮಾಡ್ತಾರೆ, ಹಿಂದೆ ಬಾಜು ಉತ್ತರಕ್ಕೆ ಅಲ್ಲಿ ಹೇಗೆ ನೀವು ಸೈಟ್ಗಳನ್ನ ನೀಟಾಗಿ ನಿಮ್ಗೆ ಕಟ್ಟಿಸ್ಕೋತೀರಾ. ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಸೈಟ್ಗಳು ಏನೇ ಇದಾದರೆ ಅದ್ರ ಹಿಂದ್ಗಡೆ ಬಾಜು ಪೂರ್ವಕ್ಕೆ ಸೈಟ್ಗಳು ಸಿಗ್ತವೆ. ಅವು ಪರವಾಗಿಲ್ಲ ಬಿಡಿ, ದಕ್ಷಿಣಕ್ಕಾಗಲಿ ಪಶ್ಚಿಮಕ್ಕಾಗಲಿ ಉಲ್ಟಾ ಸೈಟ್ಗಳು ಸಿಕ್ಕರೆ ಅದು ನಿಮಗೆ ಅನುಕೂಲಕರ ಆಗುತ್ತೆ. ಬಟ್ ಎಷ್ಟು ಅನುಕೂಲಕರ ಆಗುತ್ತೆ, ಅದರಲ್ಲಿ ಏನೇನು ತೊಂದರೆಗಳು ಬರ್ತವೆ ಅನ್ನೋದು ನಾನು ನಿಮಗೆ ಇವತ್ತು ರಬ್ ಮಾಡಿ ತೋರಿಸ್ತೀನಿ. ಖಂಡಿತ ಸೈಟ್ ತೊಗೊಳಕ್ಕೆ ಹೋದಾಗ ನೀವು ಅಲ್ಲಿ ಏರಿಯಾ ವೈಸ್ ನೋಡ್ಕೊಳ್ಳಿ. ಯಾಕಂದರೆ ಆ ಸೈಟ್ಗಳು ಅಲ್ಲಿ ಆಗ್ನೇಯಲ್ಲಿ ಸೈಟ್ ತೊಗೊಂಡ್ರೆ ಖಂಡಿತ ಆ ಏರಿಯಾ ವೈಸ್ನಲ್ಲಿ ಆಗ್ನೇಯಲ್ಲಿ ಸೈಟ್ ನೀವು ತೊಗೊಂಡಿದ್ದೆ ಆದರೆ ಫಸ್ಟ್ ಸೈಟ್ ಬಿಟ್ಟು ಮಿನಿಮಮ್ 3 ಸೈಟ್ನಿಂದ ಹಿಂದುಗಡೆ ತೊಗೋಬೇಕು. ಯಾಕೆ ಗೊತ್ತಾ, ಆ ಸೈಟ್ನಲ್ಲಿ ತೊಗೊಂಡ್ರೆ ಮನೆಯಲ್ಲಿರೋ ಹೆಣ್ಮಕ್ಳದು ಗಂಡು ಮಕ್ಕಳದು ಕೈ ಕಾಲುಗಳೆಲ್ಲ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತ ಅಂದರೆ ಆ ಏರಿಯಾ ಏನು ಸೈಟ್ಗಳು ಮಾಡಿರ್ತಾರಲ್ಲ ಮಾಲಕರು, ಅವರಿಗೆ ಅದು ಗೊತ್ತಿರಲ್ಲ. ಬಟ್ ಅವರು ಹಣದ ಇದರಲ್ಲಿ ಸೈಟ್ ಮಾಡಿಬಿಡ್ತಾರೆ. ಬಟ್ ಮಾರ್ಕೋಬೇಕು, ನಾವು ದುಡ್ಡು ಮಾಡ್ಕೋಬೇಕು, ಚೆನ್ನಾಗಿರಬೇಕು, ಅಷ್ಟೇ ವಿಚಾರ. ಅದ್ರ ಬಿಟ್ಟರೆ ಬೇರೆ ವಿಚಾರನೇ ಮಾಡಲ್ಲ. ಬಟ್ ಆ ಸೈಟ್ನಲ್ಲಿ 3 ಸೈಟ್ನ ಬಿಟ್ಟು ಮನೆಗಳನ್ನ ಕಟ್ಟಿಸ್ಕೊಳ್ಳಿ. ನಿಜವಾಗ್ಲೂ ಹೇಳ್ತೀನಿ, ಆ ಸೈಟ್ಗಳಲ್ಲಿ 3-4 ಸೈಟ್ ಬಿಟ್ಟು ಮನೆ ಕಟ್ಟಿಸ್ತೀವಿ. ಯಾಕಂದರೆ ಆ 3-4 ಸೈಟ್ನಲ್ಲಿ ನಿಮ್ಮದೇ ಒಂದು ಮನೆ ಇತ್ತಪ್ಪ ಅಂತಂದರೆ ಖಂಡಿತ ಅಲ್ಲಿ ಮನೆಯಲ್ಲಿ ಯಾರಿಗೂ ಕೈ ಉರಿತಾ, ಕಾಲು ಉರಿತಾ, ಕಣ್ಣು ಉರಿತಾ, ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗಲ್ಲ. ಅದು ಏನೇನೋ ತೊಂದರೆಗಳು ಆರೋಗ್ಯದ ಮೇಲೆ ಕಂಪ್ಲೀಟ್ ವಾಸ್ತು ಇದ್ದರೂ ಕೂಡ ಮನೆ ಅಲ್ಲಿ ಆ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾನೇ ಇರ್ತವೆ. ನಿಜವಾಗ್ಲೂ ಅದು ಆಗ್ತಾ ಇರ್ತವೆ.
ಆನಂತರ ಈಶಾನ್ಯಕ್ಕೆ ನೀವು ಸೈಡ್ ತೊಗೊಂಡ್ರಿ. ಈಶಾನ್ಯ ಈಸ್ ವೆರಿ ಗುಡ್ ಸೈಡ್. ನಾನು ಈಶಾನ್ಯಕ್ಕೆ ಸೈಡ್ ತೊಗೊಂಡೆ ಅಂತೇಳಿ. ಬಟ್ ಈಶಾನ್ಯಕ್ಕೆ ತೊಗೊಂಡ್ರೆ ಅಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ. ಏನಾಗುತ್ತೆ, ಆ ಸೈಟ್ನ ಈಶಾನ್ಯಕ್ಕೆ ತೊಗೊಂಡ್ರಿ, ಅದು ಕೂಡ ಒಂದು 3-4 ಮನೆ ಬಿಟ್ಟು ಈಶಾನ್ಯಕ್ಕೆ ಮನೆಯಿಂದ ಸೈಡ್ ತೊಗೊಳ್ಳಿ ಖಂಡಿತ. ಯಾಕಂದರೆ ನೀವು ಈಶಾನ್ಯಕ್ಕೆ ತೊಗೊಂಡ್ರೆ ಅಲ್ಲಿ ದೇವರ ಜಾಗ ಅಂತ ಬರುತ್ತೆ. ಅದು ಆ ದೇವರ ಜಾಗದಲ್ಲಿ ಯಾವಾಗಲೂ ಅಲ್ಲಿ ಏರುಣಿಕೆಯೂ ಇರುತ್ತೆ. ಬಟ್ ಅಲ್ಲಿ ಇವರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅವ್ರದ್ದೊಂದೇ ಒಂದು ಭಾವನೆ ಇರುತ್ತೆ. ಏನು ಗೊತ್ತಾ, ತುಂಬ ರಿಚ್ ಇರ್ತಾರೆ, ಅಮೌಂಟ್ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಆದರೆ ಅವ್ರ ಮೈಂಡ್ನಲ್ಲಿ ಒಂದು ಓಡುತ್ತಿರ್ತದೆ. ಏನು ಗೊತ್ತಾ, ಆಶ್ರಮ ಸೇರಬೇಕು ಅಂತ, ಇಲ್ಲ ದೇಶಾಂತರ ಹುಟ್ಟು ಹೋಗಬೇಕು, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು, ನಾನು ಅಲ್ಲೇ ಇರಬೇಕು. ಈ ಮನೇಲಿ ಕಿರಿಕಿರಿ. ಅಪ್ಪ ಅಮ್ಮ ಚೆನ್ನಾಗೇ ಇರ್ತಾರೆ, ಸಾಕಷ್ಟು ದುಡ್ಡು ಮಾಡಿರ್ತಾರೆ, ಅಂದಾಗ ಆ ಸೈಡ್ ಸಿಕ್ಕಿರುತ್ತೆ. ಆದರೆ ಮುಂದಿನ ಪೀಳಿಗೆಗೆ ಒಂದೇ ವಿಚಾರ ಬರುತ್ತೆ, ಏನಪ್ಪ ಅಂದರೆ ನಾವು ಆಶ್ರಮ ಸೇರಬೇಕು, ಇಲ್ಲ ದೇವಸ್ಥಾನ ಹೋಗಬೇಕು, ಇಲ್ಲ ದೇಶಾಂತರ ಹೋಗಬೇಕು, ಇಲ್ಲ ಹಿಮಾಲಯಕ್ಕೆ ಹೋಗಬೇಕು, ಆಧ್ಯಾತ್ಮಿಕದಲ್ಲಿ ತೊಳ್ಕೋಬೇಕು. ಇದೇ ಅವ್ರಿಗೇನೋ ಮದುವೆ ಮಾಡಿದ್ರಿ, ಬಟ್ ಗಂಡ ಹೆಂಡತಿಗಿಂತ ಅವರ ವಿಚಾರ ಒಂದೇ ಇರುತ್ತೆ, ಸನ್ಯಾಸತ್ವ ಹೋಗಬೇಕು. ಇಬ್ಬರು ಗಂಡ ಹೆಂಡತಿಲಿ ಹೊಂದಾಣಿಕೆ ಇರಲ್ಲ, ಅಲ್ಲಿ ಪ್ರೀತಿ ವಿಶ್ವಾಸ ಇರಲ್ಲ, ಏನೂ ಇರಲ್ಲ. ಈ ಥರ ಕೂಡ ಆಗುತ್ತೆ ಸೈಟು. ಇದ್ದು ತುಂಬ ಜಾಗೃತವಾಗಿ ನೋಡ್ಕೋಬೇಕು ಈ ಸೈಟ್ನಲ್ಲಿ. ಅದೇ ಸೈಟ್ನಲ್ಲಿ ಅದೇನಾದರೂ ಓನರ್ ಇದ್ದರೆ ಅವನು ಆ ಮೂಲೆಯಲ್ಲಿ ಒಂದು ಏನೋ ದೇವಸ್ಥಾನ ಕಟ್ಟಿಸಿ ಒಂದು 2-3 ಪ್ಲಾಟಿನ ಅದನ್ನು ಪ್ರಭಾವ ಬರುತ್ತೆ. ಅಂದರೆ ಅದು ಸೈಟ್ ಏರಿಯಾ ಎಷ್ಟು ದೊಡ್ಡದಿರುತ್ತೆ ಅದರದ್ದು ಒಂದು 100 ಭಾಗದಲ್ಲಿ ಒಂದು 5% ಆದರೂ ಅದರ ಏರಿಯಾ ಕವರೇಜ್ ಆಗ್ತಾ ಇರುತ್ತೆ. ಒಂದು 100 ಸೈಟ್ ಇದ್ದರೆ ಒಂದು 5 ಸೈಟು ಈ ಥರ ಅದು ಕವರೇಜ್ ಆಗ್ತಾ ಇರುತ್ತೆ. ಖಂಡಿತ ಅದು ತೊಂದರೆ ಮಾಡುತ್ತೆ. ನೆಕ್ಸ್ಟು ವಾಯು ದಿಕ್ಕಿನಲ್ಲಿ ನಿಮ್ಗೆ ಸೈಟ್ ಸಿಕ್ತು ಅಂತ ತಿಳ್ಕೊಳ್ಳಿ. ವಾಯು ದಿಕ್ಕಿನಲ್ಲಿ ಆ ಥರ ಏನೂ ತೊಂದರೆಗಳಂತೂ ಆಗೋಕ್ಕೆ ಸಾಧ್ಯ ಇಲ್ಲ, 100% ಆಗಲ್ಲ. ಯಾಕಂದರೆ ಆ ಸೈಟ್ನ ಚೆನ್ನಾಗೇ ಇರುತ್ತೆ. ಆ ಲಾಸ್ಟ್ ವಾಯು ದಿಕ್ಕಿನಲ್ಲಿ ಯಾಕಂದರೆ ತುಂಬ ವಿಶೇಷವಾಗಿರುತ್ತೆ. ಆ ದಿಕ್ಕಿನಲ್ಲಿ ಸೈಟ್ ಕಟ್ಟಿಸ್ಕೊಳ್ಳೋದಂದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಒಂದೇ ಒಂದು ಪ್ರಾಬ್ಲಮ್ ಇರುತ್ತೆ, ಏನಂದರೆ ನೀವು ಯಾವಾಗಲೂ ಆಂಜನೇಯನ ಆರಾಧನೆ ಮಾಡ್ತಾಯಿರ್ಬೇಕು. ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರುತ್ತೆ ಆ ದಿಕ್ಕಿನಲ್ಲಿ, ಇಲ್ಲ ಅಂತನಲ್ಲ. ಬಟ್ ಅಷ್ಟು ಏನು ಆಗ್ನೇಯ ಈಶಾನ್ಯ ನೈಋತ್ಯದಲ್ಲಿ ಬರೋ ಪ್ರಾಬ್ಲಮ್ಸ್ಗಳು ಈ ವಾಯು ದಿಕ್ಕಿನಲ್ಲಿ ಏನೂ ಬರಲ್ಲ. ಕಲಿಯುಗದ ದೇವರು ಅಂತ ಕರ್ತಾರೆ ಆಂಜನೇಯನಿಗೆ. ಅಲ್ಲಿ ಬರೋದು ಒಂದೇ ಒಂದು ಸಣ್ಣ ಪುಟ್ಟ ಏನೋ ಬರ್ತಾ ಇರುತ್ತೆ. ಬಟ್ ಅದು ಹೇಳೋದು ಬೇಡ, ಯಾಕಂದರೆ ಎಷ್ಟೋ ಜನರಿಗೆ ವಾಯು ದಿಕ್ಕಿನಲ್ಲೇ ಸಿಕ್ಕಿರುತ್ತೆ ಕಡಿಮೆ ರೇಟಿಗೆ. ಪಾಪ ಬಡ್ರಿಗೆ ಅವರು ಸುಮ್ಮನೆ ಅದೇ ಸೈಟ್ನ ತೊಗೊಂಡಿರ್ತಾರೆ, ಕಡಿಮೆ ರೇಟ್ನಲ್ಲಿದೆ ಬಿಡೋ ಸೈಟ್ನಲ್ಲಿ. ಬಟ್ ಏರೋಣಿಕೆನೂ ಚೆನ್ನಾಗಿರುತ್ತೆ ಆ ವಾಯು ದಿಕ್ಕಿನಲ್ಲಿ. ಏನಾದರೂ ಸಣ್ಣ ಪುಟ್ಟ ತೊಂದರೆ ಆದರೂ ಕೂಡ ಏನೋ ಆರೋಗ್ಯ ಸಮಸ್ಯೆ ಅದೇನೋ ಒಂದೇ ಕೆಲಸ ಮಾಡಿ, ಹೋಗಿ ಆಂಜನೇಯನಿಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ಒಂದು ಶನಿವಾರ ಹೋಗಿ ಅಭಿಷೇಕ ಮಾಡಿ, ಒಂದು 11 ವಾರ 5 ವಾರ ಇಮಿಡಿಯೇಟ್ಲಿ ಆ ಸೈಟಿನ ಪ್ರಾಬ್ಲಮ್ಸೇ ಕ್ಲಿಯರ್ ಆಗಿಬಿಡುತ್ತೆ. ಅಷ್ಟು ವಿಶೇಷವಾಗಿರುತ್ತೆ ವಾಯು ದಿಕ್ಕು. ಅದೇ ಥರ ನೀವು ಸೈಟ್ನ ಇನ್ನೊಂದು ನೈಋತ್ಯ ಅಂತ ಹೇಳ್ತೀರ. ನನ್ನ ತಿಳಿದಿದ ಮಟ್ಟಿಗೆ ನೈಋತ್ಯದಲ್ಲಿ ಆ ಸೈಟ್ ಓನರ್ ಏನಿರ್ತಾನಲ್ವ, ಏನು ಸೈಟ್ ಮಾಡಿರ್ತಾನೆ ಪುಣ್ಯಾತ್ಮ, ಅವನು ಅಲ್ಲೇ ಮನೆ ಕಟ್ಟಿಸ್ಕೊಳ್ಳೋದು ಈಸ್ ವೆರಿ ಗುಡ್. ತುಂಬ ಅಂದರೆ ತುಂಬ ವಿಶೇಷ. ನಾವೇನು ರೀ ಸೈಟ್ ಕಟ್ಟಿಸಿ ಲಾಸ್ಟ್ ಮೂಲೆಯಾಗ ಹೋಗ್ಕೊಂಡ್ರೋಣ, ನಿಜವಾಗ್ಲೂ ಅವನು ಅಲ್ಲೇ ಕೂತ್ಕೋಬೇಕು. ಅವನು ಚೆನ್ನಾಗಿದ್ದರೆ ಆ ಸೈಟ್ ಮಾಡಿದವ್ರಿಗೆ ಎಷ್ಟು ಜನಕ್ಕೆ ಸೈಟ್ ಕೊಟ್ಟಿರ್ತಾನಲ್ಲ ಅಷ್ಟು ಜನ ತುಂಬ ಅನುಕೂಲಕರವಾಗಿರ್ತಾರೆ. ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. NG ಚಾನಲ್ನ ಮರದೇ ನೋಡಿ. ಬಾಯ್. ದುಡ್ಡೇನೋ ಬರುತ್ತೆ, ಮನಃಶಾಂತಿ ಇರಲ್ಲ ಮನುಷ್ಯನಿಗೆ. ಯಾವಾಗಲೂ ಆಧ್ಯಾತ್ಮಿಕದಲ್ಲಿ ನಾನು ಹೋಗಬೇಕು.